ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶೋಭಾಯಾತ್ರೆ ಯಶಸ್ವಿ. ಯಮಕನಮರಡಿ. ಹುಕ್ಕೇರಿ ತಾಲೂಕಿನ ಯಮಕನಮರಡಿಯಲ್ಲಿ ಇತ್ತೀಚೆಗೆ ವಿಶಾಲ ಹಿಂದೂ ಸಮ್ಮೇಳನ ಅಂಗವಾಗಿ ಗ್ರಾಮದ ಶ್ರೀ ಬನಶಂಕರಿ ಮಂದಿರದಿಂದ ಜೈನ ಬಸದಿ ಹತ್ತಿರ ವೇದಿಕೆ ಕಡೆ ಶೋಭಾಯಾತ್ರೆ ಯಶಸ್ವಿಯಾಗಿ ಜರುಗಿತು. ಈ ಶೋಭಾಯಾತ್ರೆಯಲ್ಲಿ ಹಿಂದೂ ಬಾಂಧವರು, ಮಹಿಳೆಯರು ಪಾಲ್ಗೊಂಡಿದ್ದರು. ಬೆಳಗಾವಿ ವಿಭಾಗದ ಕಾರ್ಯಕಾರಿಣಿ ಸದಸ್ಯ ದೇವಿಪ್ರಸಾದ್ ಕುಲಕರ್ಣಿ, ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮಮಠ ಗದಗ್ ಇವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಹತ್ತರಗಿ ಯಮಕನಮರಡಿ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ, ಕಲಗೋಡ ಪಾಟೀಲ್, ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹುಂದ್ರಿ, ಮಾರುತಿ ಅಷ್ಟಗಿ, ಶಿವಾನಂದ ಬಾಗೇವಾಡಿ ಉಪಸ್ಥಿತರಿದ್ದರು. ಈರಣ್ಣ ಗುರವ್, ಪ್ರವೀಣ್ ಭಂಗಿ, ಶ್ರೀಶೈಲ್ ಮಠಪತಿ, ನಾಗೇಶ್ ಬಡಿಗೇರ್, ಬಸವರಾಜ್ ಬರಗಾಲಿ, ಸಂತೋಷ್ ಭೋವಿ, ವಿಶಾಲ್ ಅತ್ತಿಮಠದ್, ನಾರಾಯಣ ಭಂಗಿ, ಗಣವೀರ ಕಿರ್ನೂರಿ, ಸಂಗೀತಾ ಮಸೂತಿ, ಅನು ಹಳಜೋಳಿ, ರಶ್ಮಿ ರಾಜಮಾನಿ, ದೀಪಾ ಹಿರೇಮಠ್ ಸಮಸ್ತ ಹಿಂದೂ ಬಾಂಧವರು, ಗ್ರಾಮಸ್ಥರು ವಿಶಾಲ ಹಿಂದೂ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಉತ್ಸಿಷ್ಟತ ಜಾಗೃತ ಪ್ರಾಪ್ಯ ಪರಾಣಿ ಬೋಧಕ ನಮ್ಮಲ್ಲಿರುವ ಜಾತಿ ಪಂಥದ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದು ಎಂಬ ಏಕತೆಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಈ ಸಮಾವೇಶದ ಮುಖ್ಯ ಗುರಿ. ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಸಂಘಟಿತರಾಗಬೇಕಾದ ಈ ಅನಿವಾರ್ಯತೆ ಇಂದು ಎದುರಾಗಿದೆ. सनातन हिंदू धर्म की सनातन हिंदू धर्म की गौ माता की गौ माता की सकल संत की भारत माता की भारत माता की ಮಾಡಲಿಕ್ಕೆ ಈ ವಿಶಾಲ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಕರೀತಾರೆ, ಈ ದೇಶಕ್ಕೆ ಭಾರತ ಅಂತಲೂ ಕರೀತಾರೆ. ಈ ದೇಶ ಜಗತ್ತಿನಲ್ಲಿ ಮೋಕ್ಷ ಭೂಮಿಯಾಗಿದೆ, ಧರ್ಮ ಭೂಮಿಯಾಗಿದೆ, ಕರ್ಮ ಭೂಮಿಯಾಗಿದೆ. ಸಂತರು ಮಹಂತರು ದೇವರು ಹೇಳ್ತಾರೆ, ಮಾನವ ಜೀವನದಿಂದ ಮೋಕ್ಷ ಪಡಿಬೇಕಾದರೆ ಭಾರತದಲ್ಲಿನೇ ಹುಟ್ಟಬೇಕು. ಅಕಸ್ಮಾತ್ ಭಾರತದಲ್ಲಿ ಹುಟ್ಟಿದರೆ ಅವನ ಮೋಕ್ಷ ಗ್ಯಾರಂಟಿ ಅನ್ನುವಂತ ಭಾವ ಮತ್ತು ಭಾವನೆ ಸ್ವಾಮೀಜಿಯವರ ಮುಖದಿಂದ ಬರುತ್ತೆ. ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ ಗೋ ಮಾತಾ ಕಿ ಗೋ ಮಾತಾ ಕಿ सकल संत की भारत माता की भारत माता की ದೇಶದ ಉದ್ದಗಲೂ ಈ 2 ತಿಂಗಳಲ್ಲಿ ಭಾರತ ಧರ್ಮದ ಕುರಿತಾಗಿ ಮಾತಾಡ್ತಾರೆ. ಅವರೆಲ್ಲರ ವಿಶೇಷ ವಿಚಾರ ಒಂದೇ, ನಮ್ದು ಆ ಧರ್ಮ, ನಮ್ದು ಈ ಧರ್ಮ, ನಮ್ದು ಅಂಥ ಧರ್ಮ, ನಮ್ದು ಇಂಥ ಧರ್ಮ ಅಂತ. ಆದರೆ ತಮಗೆಲ್ಲ ಗೊತ್ತಿರುವಂಥ ಒಂದು ಮಾತು ಹೇಳ್ತೇವೆ, ಜಗತ್ತಿನ ಬೇರೆ ಯಾವ ದೇಶದಲ್ಲಿಯೂ ಕೂಡ ಧರ್ಮ ಹುಟ್ಟಿಲ್ಲ, ಭಾರತ ದೇಶದಲ್ಲಿ ಮಾತ್ರ ಧರ್ಮ ಹುಟ್ಟಿದೆ. ಜಗತ್ತಿನ ಬೇರೆ ದೇಶಗಳಲ್ಲಿ ಮತ, ಪಂಥ, ಸಂಪ್ರದಾಯಗಳು ಹುಟ್ಟ್ಯಾವ. ನೀವು ನನ್ನ ಕಡೆ ನೋಡಪ್ಪ, ಆ ಕಡೆ ತಿರ್ಬೇಡ, ಇನ್ನೊಂದು ಸ್ವಲ್ಪ ಕಡಿಮೆ ನೋಡು. ನೋಡಿಲ್ಲ, ಇವ್ರು ಯಾರು ನಾನು ನೋಡದೇ ಇದ್ರೆ ಏನೂ ಸಮಸ್ಯೆ ಇಲ್ಲ, ನೀವೊಬ್ಬರು ಮಾತ್ರ ನನ್ನೇ ನೋಡ್ಬೇಕು. ಕಡಿಮೆ ನೋಡು.